ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈ ಗಾರ್ಡನ್ ಕ್ಲೀನಿಂಗ್ ಬಂದ್ಬಿಟ್ಟು ತುಂಬ ಮುಖ್ಯ ಸ್ನೇಹಿತರೆ. ವಾರಕ್ಕೊಂದ್ಸರಿ ಗಾರ್ಡನಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಯಾಕಂದರೆ ಇವಾಗ ಬಿಸಿಲು ಟೈಮ್ ಅಲ್ವಾ, ಹಾವುಗಳು ತುಂಬ ಗಿಡಗಳಿರೋ ಸ್ಥಳದಲ್ಲಿ ಹಾವುಗಳು ಬಂದೇ ಬರುತ್ತೆ ಬಿಸಿಲು ಟೈಮ್ಗೆ. ಆದ್ದರಿಂದ ವಾರಕ್ಕೊಂದ್ಸರಿ, ಯಾಕಂದರೆ ಈ ಪಾಟ್ಗಳು ಇಡ್ತೀರಲ್ವ ಸ್ನೇಹಿತರೆ, ಪಾಟ್ಗಳು ನೋಡಿ, ಈ ಥರ ಪಾಟ್ ಇಡ್ತೀರಲ್ಲ, ಈ ಪಾಟ್ ಕೆಳಗಡೆ ಕೂಡ ಮಣ್ಣುಗಳು ಸೇರಿಬಿಡುತ್ತೆ. ಆದ್ದರಿಂದ ನಾವು ವಾರಕ್ಕೊಂದ್ಸರಿ ಗಾರ್ಡನ್ನು ಕ್ಲೀನ್ ಮಾಡ್ಕೊಬೇಕು. ನೋಡಿ ಸ್ನೇಹಿತರೆ, ತೆಂಗಿನಕಾಯಿ ಮಟ್ಟೆಯಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಗಿಡ ಇಟ್ಟು ಬಿಟ್ಟರೆ, ಈ ಗಾರ್ಡನಿಂಗ್ ಸ್ಟಾರ್ಟ್ ಮಾಡೋರು ಬಿಗ್ನರ್ಸ್ ಇರ್ತೀರಲ್ವ ಸ್ನೇಹಿತರೆ, ಈ ಥರ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ನೋಡಿ, ಒಂದು ಸ್ವಲ್ಪ ಮಣ್ಣು ಹಾಕಿ ಇದಾಕಿ ಬಿಟ್ಟಿದ್ದೀನಿ. ಇದು ಕಳಸಿಯ ರಿಪೆನ್ಸ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನಾನಿವತ್ತು ಗಾರ್ಡನ್ ಕ್ಲೀನ್ ಮಾಡಿದೆ ಸ್ನೇಹಿತರೆ. ಅದು ತುಂಬ ಲೆಂತಿ ಆಗುತ್ತೆ ಅಂತ ನಾನು ಹಾಕಿಲ್ಲ. ಇಲ್ಲಿ ನೋಡಿ, ಶೂ ಇದರಲ್ಲಿ ಕೂಡ ನಾನು ಇಟ್ಟಿದ್ದೀನಿ ಸ್ನೇಹಿತರೆ. ವೀಡಿಯೋ ಹಾಕಿದ್ದೀನಿ, ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಪಾಟ್ಗಳು ಇಲ್ಲ, ಮಣ್ಣಿಲ್ಲ ಅಂತ ಹೇಳೋರಿಗೆ ನೋಡಿ ಯಾವ ಥರ ನೋಡಿದ್ರೆ ಶೂವಲ್ಲಿ ಕೂಡ ಇಟ್ಟಿದ್ದೀನಿ ನಾನು. ಅಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ನೋಡಿದ್ರಾ, ಇದ್ರದ್ದು ನಾನು ವೀಡಿಯೋ ಹಾಕಿದ್ದೀನಿ ಸ್ನೇಹಿತರೆ, ನನ್ನ ಚಾನಲಲ್ಲಿದೆ ನೋಡಿ ಯಾವ ಥರ ಬರ್ತಾಯಿದೆ ನೋಡಿ. ಆಮೇಲೆ ಒಂದು ಟಿಪ್ಸು ಸ್ನೇಹಿತರೆ, ನಿಮಗೆ ಒಂದು ಇನ್ಫಾರ್ಮೇಷನು ಏನಂದರೆ ಸ್ನೇಹಿತರೆ, ನೋಡಿ, ನಾನು ಒಂದು ಚಾನಲ್ ನೋಡಿದೆ, ತಮಿಳ್ ಚಾನಲಲ್ಲಿ. ಪಾಪ ಅವರು ಶೇರ್ ಮಾಡ್ಕೊಂಡಿದ್ರು. ಏನಂದರೆ, ಅವರು ಗಾರ್ಡನಲ್ಲಿ ಕೆಲಸ ಮಾಡುವಾಗ ಈ ಕಡ್ಡಿ ಇಟ್ಟಿರ್ತಾರೆ ನೋಡಿ ಸ್ನೇಹಿತರೆ, ಈ ಥರ ಸಪೋರ್ಟ್ಗೊಂದು ಕಡ್ಡಿ ಥರ ಇಟ್ಟಿರ್ತಾರೆ. ತರಕಾರಿ ಗಿಡಗಳಿಗೂ ಇಟ್ಟಿರ್ತಾರೆ. ಆಮೇಲೆ ಬಳ್ಳಿ ಟೈಪ್ ಹೋಗುತ್ತಲ್ಲ, ಅದಕ್ಕೆ ಸಪೋರ್ಟ್ಗೋಸ್ಕರ ಇಟ್ಟಿರ್ತಾರೆ. ಅವರು ಯಾವುದೋ ಇದರಲ್ಲಿ ಹೋಗಿ ಹಂಗೆ ಅದು ತೆಗಿಯೋಕ್ಕೆ ಹೋಗಿ, ಎಳಿಯೋಕ್ಕೆ ಹೋಗಿ ಅದು ಕಣ್ಣಿಗೆ ತಾಗ್ಬಿಟ್ಟಿದೆ. ಕಣ್ಣಿಗೆ ತಾಗಿ ಅದು ಪಾಪ ಪ್ರಾಬ್ಲಮ್ ಆಗಿ ಆಸ್ಪತ್ರೆಗೆ ತೋರಿಸಿ ಮತ್ತೆ ಸರಿಯಾಗಿ ಮತ್ತೆ ಏನಾಗಿದೆ ಅವರಿಗೆ, ಪಾಪ 1-2 ತಿಂಗಳು ಬಿಟ್ಟು ಮತ್ತೆ ಈ ಕ್ಯಾಪ್ಟಸ್ ಇರುತ್ತಲ್ಲ ಸ್ನೇಹಿತರೆ, ಪೆನ್ಸಿಲ್ ಕ್ಯಾಪ್ಟಸ್ ಅಂತಾರಲ್ಲ, ಅದನ್ನು ಬಂದುಬಿಟ್ಟು ಪಾಪ ಅವರು ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಹೋಗಿ ಅದನ್ನು ಸ್ವಲ್ಪ ಬ್ರೂನ್ ಮಾಡೋಣ ಅಂತ ಬ್ರೂನಿಂಗ್ ಮಾಡೋ ಟೈಮಲ್ಲಿ ಪಾಪ ಅದು ಕಣ್ಣಿಗೆ ತಾಗ್ಬಿಟ್ಟು ಪಾಪ ಅವರು 5 ನಿಮಿಷದಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ, ಇದು ಕಣ್ಣಿಗೆ ತಾಗಿದ್ರೆ ಏನಾಗುತ್ತೆ ಅಂದ್ಬಿಟ್ಟು. ಅದು ಕಣ್ಣಿಗೆ ತಾಗಿ ಪಾಪ ಅವರು 10 ನಿಮಿಷ ಕೂಡ ಇಲ್ಲ, ಆಸ್ಪತ್ರೆಗೆ ಹೋಗ್ಬಿಟ್ಟಿದ್ದಾರೆ ಪಾಪ. ಅದು ಸಾಯಂಕಾಲ ಟೈಮು 8:30 ಹೋಗಿದ್ದಾರೆ ಪಾಪ. ಡಾಕ್ಟ್ರ್ ಇಲ್ಲ ಅಂತ ಆಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರು ಪಾಪ ಹೋಗಿದ್ದಾರೆ. ಆಮೇಲೆ ತಕ್ಷಣ ಅದು ಆಸ್ಪತ್ರೆಗೆ ಹೋಗಿ ಅವ್ರು ಪಾಪ ಸರಿ ಮಾಡ್ಕೊಂಡಿದ್ದಾರೆ. ಕಣ್ಣೇ ಹೋಗೋ ಚಾನ್ಸ್ ಇರ್ತಾಯಿತ್ತು. ಆದ್ದರಿಂದ ಸ್ನೇಹಿತರೆ, ನೀವು ಗಾರ್ಡನಿಂಗ್ ಕೆಲಸ ಮಾಡೋರು ತುಂಬ ಕೇರ್ಫುಲ್ಲಾಗಿ ಗಾರ್ಡನಿಂಗ್ ಕೆಲಸಗಳು ನೀವು ಮಾಡಿ, ಓಕೆನಾ ಸ್ನೇಹಿತರೆ. ಯಾವುದೋ ಯೋಚನೆ ಮಾಡ್ಕೊಂಡು ಗಾರ್ಡನಿಂಗ್ ಕೆಲಸದಲ್ಲಿ ಸಡನ್ನಾಗಿ ಬೇಗ ಆಗಬೇಕು ಅಂತ. ಆಮೇಲೆ ನೈಟ್ನಲ್ಲಿ ನೀವು ಗಾರ್ಡನಲ್ಲಿ ಬರಬೇಕಂದ್ರೂ ಲೈಟ್ ಹಾಕ್ಕೊಂಡು ಹುಷಾರು. ಸ್ವಲ್ಪ ತುಂಬ ಗಿಡ ಇರೋರು ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾವುದಾದ್ರೂ ಹಾವು ಆಗಲಿ ಯಾವುದೇ ಆಗಲಿ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ನೀವು ಗಾರ್ಡನಿಂಗ್ ಕೆಲಸ ಮಾಡಿ. ಅದೇ ಸ್ನೇಹಿತರೆ ಹೇಳೋದು, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಗಾರ್ಡನಿಂಗ್ ಮಾಡೋದು ತುಂಬ ಕಷ್ಟ. ಅದು ಏನಂತಾರೆ ನೋಡಿ, ವ್ಯವಸಾಯ ಮಾಡೋದು ಅಷ್ಟೇ ಪಾಪ, ವ್ಯವಸಾಯ ಮಾಡೋರಿಗೂ ಅಷ್ಟೇ ಪಾಪ. ಈ ಬಿಸಿಲಲ್ಲಿ ಮಾಡ್ತಾರೆ ವ್ಯವಸಾಯ ಮಾಡೋರು, ಗಾರ್ಡನಿಂಗ್ ಮಾಡೋರು ಅಷ್ಟೇ ತುಂಬ ಕಷ್ಟಪಡ್ತಾರೆ. ಆದ್ದರಿಂದ ಗಾರ್ಡನಿಂಗ್ ಚಾನಲ್ಗಳಿಗೆ, ಆಮೇಲೆ ವ್ಯವಸಾಯ ಮಾಡ್ತಾರಲ್ಲ ಸ್ನೇಹಿತರೆ, ಫಾರ್ಮಿಂಗು, ಅವ್ರ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ, ಪ್ಲೀಸ್ ಸ್ನೇಹಿತರೆ. ಆಮೇಲೆ ಇನ್ನೇನಿಲ್ಲ ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.